ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಭೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬಹುಧಸಿದ್ಧಯೇ. ಭಾವದ ಲಕ್ಷಣವನ್ನ ನಾವು ನೋಡ್ತಾ ಇದ್ದೀವಿ. ಅಸ್ತೀತಿ ಪ್ರತೀತಿ ವಿಷಯತ್ವಸ್ಯ ಭಾವ ಲಕ್ಷಣತ್ವೇನ ವಿವಕ್ಷಿತತ್ವಾತ್ ಅಂತ ನೋಡಿದ್ದೀವಿ. ತಸ್ಮಾತ್ ಭಾವತ್ವಂ ದುರ್ನಿರೂಪಂ ಇತಿ ಚೇನ್ನ ಅಸ್ತೀತಿ ಪ್ರತೀತಿ ವಿಷಯತ್ವಸ್ಯ ಭಾವಲಕ್ಷಣತ್ವೇನ ವಿವಕ್ಷಿತತ್ವಾತ್. ಎಷ್ಟು ನಾವು ಅನೇಕ ಲಕ್ಷಣಗಳನ್ನು ನೋಡಿದ್ದೀವಿ. ಭಾವ ಅಂದ್ರೆ ಏನು ಹಾಗೆ ಅಂತಲ್ಲ, ಅಭಾವ ಅನ್ಯತ್ವಂ ಹಾಗೆ ಅಂತಲ್ಲ ನಾವು ನೋಡಿದ್ದೀವಿ. ಆದ್ರೆ ಅದು ಯಾವುದು ನೋಡಿದರೂ ಕೂಡ ಏನೋ ಒಂದು ದೋಷ ಬಂದೇ ಬರುತ್ತದೆ. ಅದರಿಂದ ಅದು ಯಾವ ಡೆಫಿನಿಷನ್ ಲಕ್ಷಣವೂ ಕೂಡ ಸರಿಗೆ ಹೋಗ್ತಾ ಇಲ್ಲ. ಅದರಿಂದ ಭಾವತ್ವ ಎನ್ನುವುದನ್ನ ಅದು ಹೇಳಲಿಕ್ಕೆ ಬರೋದಿಲ್ಲ, ನಿರೂಪಣೆ ಮಾಡಲಿಕ್ಕೆ ಬರೋದಿಲ್ಲ ಹಾಗೆ ಅಂತ ಹೇಳಿದರೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅಸ್ತಿ ಇತಿ ಪ್ರತೀತಿ ವಿಷಯತ್ವಸ್ಯ ಭಾವಲಕ್ಷಣತ್ವೇನ ವಿವಕ್ಷಿತತ್ವ. ಭಾವ ಅಂದ್ರೆ ಏನು ಲಕ್ಷಣ ಅಂತ ನಾವು ಹೇಳಕ್ಕೆ ಹೊರಟಿದ್ದೀವಿ. ಹಾಗೆಂದ್ರೆ ಅಸ್ತಿ ಇತಿ ಪ್ರತೀತಿ ವಿಷಯತ್ವ, ಆ ಒಂದು ಪದಾರ್ಥ ಇದೆ ಎಂಬ ಒಂದು ಜ್ಞಾನ ನಮಗೆ ಬರ್ತಾ ಇದೆ ಹಾಗೆ ಅಲ್ಲ. ಜ್ಞಾನ ಬರ್ತಾ ಇದೆ ಹಾಗೆಂದ್ರೆ ಒಂದು ವಸ್ತು ಇಲ್ಲ ಅಂತನೂ ಜ್ಞಾನ ಬರುತ್ತದಲ್ಲ ಹಾಗೆ ಅಂತ ಅದ್ರ ಮೇಲೆ ಮತ್ತೊಂದು ಆಕ್ಷೇಪ ಇದೆ ನೋಡಿ. ಅದನ್ನೇ ಹೇಳ್ತಾ ಇದ್ದಾರೆ. ನಚ ದ್ವಿತೀಯಾದಿ ಪ್ರತೀತೌ ಅಂತ ವಾಕ್ಯ ಸಿಕ್ತಾ? ನಚ ದ್ವಿತೀಯಾದಿ ಪ್ರತೀತೌ ಭಾವಸ್ಯಾಪಿ ಅಯಂ ಶುಕ್ಲಃ ನ ಇತಿ ಪ್ರತೀತಿ ವಿಷಯತ್ವೇನ ಅಸ್ತಿ ಇತಿ ಪ್ರತೀತಿ ವಿಷಯತ್ವ ಅಭಾವಾತ್ ಅವ್ಯಾಪ್ತಿ ಅಭಾವೇ ಅತಿವ್ಯಾಪ್ತಿಶ್ಚ ಹಾಗೆ ಅಂತ ಒಂದು ಆಕ್ಷೇಪ. ಅಂದ್ರೆ ಅಸ್ತಿ ಇತಿ ಪ್ರತೀತಿ ವಿಷಯತ್ವ ಭಾವತ್ವ ಹಾಗೆ ಅಂದ್ರೆ ಇದೆ ಅಂತ ನಮಗೆ ಯಾವುದರ ಜ್ಞಾನ ಬರ್ತದೋ ಅದು ಭಾವತ್ವದ ಲಕ್ಷಣ ಹಾಗೆ ಅಂತ ನಾವು ಹೇಳಿದ್ರೆ, ಒಂದು ಭಾವವಸ್ತು ಇದೆ, ಅದನ್ನ ನೋಡಿ ಅದರ ಜ್ಞಾನ ಬಂತು. ಆ ಜ್ಞಾನ ಬಂದ ನಂತರ ಎರಡನೇ ಜ್ಞಾನಕ್ಕಾಗಿ ಆ ವಸ್ತುವಿನಿಂದ ಮತ್ತೊಂದು ಜ್ಞಾನವೂ ನಮಗೆ ಬರುತ್ತದೆ. ಉದಾಹರಣೆಗೆ ಒಂದು ಘಟವನ್ನ ನೋಡ್ತೀವಿ. ಘಟ ಅಂತ ಜ್ಞಾನ ಬಂತು, ಆದರೆ ಈ ಘಟ ಬೆಳ್ಳಗೆ ಇಲ್ಲ ಹಾಗೆಂಬ ಜ್ಞಾನವೂ ಬಂತು ನೋಡಿ. ಅಭಾವದ ಜ್ಞಾನವೂ ಬಂತು, ಭಾವದ ಜ್ಞಾನವೂ ಬಂತು, ಅಭಾವದ ಜ್ಞಾನವೂ ಬಂತು. ಅದರಿಂದ ಅಸ್ತಿ ಎಂಬ ಜ್ಞಾನದ ಬದಲು ನಾಸ್ತಿ ಎಂಬ ಜ್ಞಾನವು ಆಗುತ್ತದೆ ಹಾಗೆ ಅಂತ. ಅದರಿಂದ ಅಭಾವದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಮತ್ತು ಭಾವದಲ್ಲಿ ವಿಷಯತ್ವ ಅಭಾವ ಅವ್ಯಾಪ್ತಿ ಅಭಾವೇ ಅತಿವ್ಯಾಪ್ತಿಶ್ಚ ಭಾವದಲ್ಲಿ ಅತಿವ್ಯಾಪ್ತಿ. ಹಾಗೆಂತ ಹೇಳಿದ್ರೆ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ತಸ್ಯ ದ್ವಿತೀಯಾದಿ, ಅದಕ್ಕೆ ಉತ್ತರ ಇದು. ತಸ್ಯ ದ್ವಿತೀಯಾದಿ ಪ್ರತೀತೌ ಅಸ್ತಿ ಇತಿ ಪ್ರತೀತಿ ವಿಷಯತ್ವ ಇತಿ ವಾಚ್ಯಂ ಲಕ್ಷಣೆ ಪ್ರಥಮ ಪ್ರತೀತೌ ಇತಿ ವಿಶೇಷಣಾತ್ ಹಾಗೆ ಅಂತ ನೋಡಿ. ಆ ರೀತಿಯಾಗಿ ಅಂದ್ರೆ ಅಭಾವದಲ್ಲಿ ಅವ್ಯಾಪ್ತಿ, ಭಾವದಲ್ಲಿ ಅತಿವ್ಯಾಪ್ತಿ ದೋಷ ಬಂದರೆ ಆ ರೀತಿಯಾಗಿ ಬರೋದಿಲ್ಲ. ಯಾಕೆ? ನಾವು ಅದಕ್ಕೆ ಇನ್ನೊಂದು ಅಡಿಷನಲ್ ವಿಶೇಷಣ ಸೇರಿಸ್ತೀವಿ. ಏನು ಅಂತ? ಪ್ರಥಮ ಪ್ರತೀತವು ಅಂತ ಸೇರಿಸ್ಬಿಡ್ತೀವಿ. ಅಂದ್ರೆ ಏನ ದಲಕೃತ್ಯ ಅದೊಂದು ರೀತಿಯಾಗಿ ಮೊದಲು ಬಂದಾಗ ಅಸ್ಥಿ ಎಂಬ ಯಾವುದು ಜ್ಞಾನವಾಗಿ ನಮಗ್ ಬರುತ್ತದೋ ಅದನ್ನ ಭಾವ ಅಂತ ಕರಿತೀವಿ. ಆಮೇಲೆ ಹೌದು ಅದು ಬೆಳ್ಳಗಿಲ್ಲ, ಅದು ಬಂಗಾರದ, ಅದರ ಅಭಾವ ಜ್ಞಾನ. ನಾವು ಭಾವ ಅಂದ್ರೆ ಏನು ಹೇಳಕ್ಕೆ ಹೊರಟಿದ್ದು? ಪ್ರಥಮ ಪ್ರತೀತ, ಮೊದಲು ಬಂದಾಗ ಯಾವ ಜ್ಞಾನ ಬರುತ್ತದೋ ಅದು ಭಾವದ ಲಕ್ಷಣ ಹಾಗೆ ನಾವು ಹೇಳಕ್ ಹೊರಟಿದ್ದೀವಿ. ದ್ವಿತೀಯ ಪ್ರತೀತವು ಅಂದ್ರೆ ಎರಡನೇ ನಂತರ, ಒಂದು ಜ್ಞಾನ ಬಂದ ನಂತರ ಬರತಕ್ಕ ಜ್ಞಾನದಲ್ಲಿ ನಮ್ದು ವಿವೇಕ್ಷೆ ನಾವು ಮಾಡ್ಲಿಲ್ಲ, ನಾವು ಅದನ್ನ ಹೇಳಲಿಕ್ಕೆ ಹೋಗಿಲ್ಲ. ಅದರಿಂದ ಶುಕ್ಲೋ ನಾಸ್ತಿ ಎನ್ನುವ ಜ್ಞಾನ ದ್ವಿತೀಯ ಪ್ರತೀತಿದಲ್ಲಿ ಬಂದ ಜ್ಞಾನ ಅದು. ಅದರಿಂದ ಅತಿವ್ಯಾಪ್ತಿ ಅವ್ಯಾಪ್ತಿ ಇತ್ಯಾದಿ ದೋಷಗಳು ಬರೋದಿಲ್ಲ ಹಾಗೆ.
ಇದು ಒಟ್ಟು. ಸರಿ. ಮುಂದಿನದ್ದು ನಾನು ಶುಕ್ತಿರೂಪ್ಯಾದೌ ಅತ್ಯಂತ ಅಸತಿ ಭಾವಲಕ್ಷಣಂ ಅತಿವ್ಯಾಪ್ತಂ ಇತಿ ಚೇನ್ನ. ನೀವು ಹೇಳತಕ್ಕ ಈ ಒಂದು ಲಕ್ಷಣವನ್ನು ಇಟ್ಟುಕೊಂಡ್ರೆ ಶುಕ್ತಿರೂಪ್ಯ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಕಾಣತಕ್ಕ ಬೆಳ್ಳಿ, ಅದು ಎಂತದದು? ಅತ್ಯಂತ ಅಸತ್ತದು, ಅಂತ ಪದಾರ್ಥ ಇಲ್ಲವೇ ಇಲ್ಲ. ಅದರಲ್ಲಿ ನಮಗೆ ಭಾವಲಕ್ಷಣ ಕಾಣ್ತಾ ಇದೆ, ಅತಿವ್ಯಾಪ್ತಿ ಬರ್ತದೆ ಹಾಗೆ ಅಂತ ಅದ್ರ ಮೇಲೆ ಒಂದು ಆಕ್ಷೇಪ. ರಜತದಲ್ಲಿ ಅಂದ್ರೆ ಭ್ರಮೆಯದು, ಅಲ್ಲಿ ಅಲ್ಲಿ ಏನಂತ ನಮಗೆ ಜ್ಞಾನ ಬರ್ತದೆ? ಬೆಳ್ಳಿ ಇದೆ ಅಂತ ಜ್ಞಾನ ಬರ್ತದೆ, ಹೌದು. ಸೊ ಅಲ್ಲಿ ಮತ್ತೆ ಅಸ್ಥಿ ಪ್ರಥಮ ಪ್ರತೀತಿಯಲ್ಲಿ ಏನಂತ ಜ್ಞಾನ ಬಂತು? ಪ್ರಥಮ ಪ್ರತೀತಿ ಯಾವುದು? ಬೆಳ್ಳಿ ಇದೆ. ಅಂದ್ರೆ ಭ್ರಮದಲ್ಲಿ ಕೂಡ ನೀವು ಹೇಳಿದ ಪ್ರಕಾರ ಅತಿವ್ಯಾಪ್ತಿ ಬಂತಲ್ಲ, ನಿಮ್ಮ ಡೆಫಿನೇಷನ್ ಹೇಗೆ ಸರಿ ಅಂತ ಹೇಳ್ತೀರಾ ಅಂತ ಒಂದು ಪ್ರಶ್ನೆ. ನಾವೇನ್ ಡೆಫಿನೇಷನ್ ಹೇಳಿದೀವಿ? ಪ್ರಥಮ ಪ್ರತೀತಿಯಲ್ಲಿ ಅಸ್ಥಿಯಿಂದ ಯಾವ ಜ್ಞಾನ ಬರುತ್ತದೋ ಅದು ಭಾವ ಅಂತ ಅರ್ಥ, ಭಾವದ ಲಕ್ಷಣ ಅಂತ ನಾವು ಅದನ್ನ ಹೇಳ್ತಾ ಇದ್ದೇವೆ. ಹಾಗೆ ನೋಡಕ್ ಹೋದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇದೆ ಅಂತ ಜ್ಞಾನ ಬಂದ್ಬಿಡ್ತು, ಪ್ರಥಮ ಪ್ರತೀತಿಯಲ್ಲೇ ಬಂತು ನನಗೆ. ಹಾಗಿದ್ದಾಗ ಅದು ವಾಸ್ತವಿಕವಾಗಿ ಭ್ರಮ, ಅದು ಹಾಗಂದ್ರೆ ನಿಮ್ಮ ಪ್ರಕಾರ ಏನಾಯ್ತು? ಶುಕ್ತಿರೂಪ್ಯದಲ್ಲಿ ಭಾವ ಬಂತು, ಭಾವತ್ವ ಬಂತು ಹಾಗೆಂತ ಅದ ಮೇಲೆ ಅದರಿಂದ ಒಂದು ಅತಿವ್ಯಾಪ್ತಿ ದೋಷ ಬರುತ್ತದಲ್ಲ ಅಂತ ಒಂದು ಆಕ್ಷೇಪ. ಆಕ್ಷೇಪ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ನಾವು ಪ್ರಥಮ ಪ್ರತೀತಿಯಲ್ಲಿ ಏನ್ ಕಾಣುತ್ತೆ ಅದೇ ಭಾವ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೇವೆ. ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ ಬ್ರಹ್ಮಜ್ಞಾನವೇ ಬರುತ್ತೆ, ಅಂದ್ರೆ ಮೊದಲು ಬರೋದೇ ಸರಿಯಾದ ಲಕ್ಷಣ ಅಲ್ಲ. ಕರೆಕ್ಟ್. ಅತಿವ್ಯಾಪ್ತಿ ಆಗುತ್ತದೆ ಅಂದ್ರೆ ಇಲ್ಲ. ಯಾಕೆಂದ್ರೆ ಪ್ರತೀತಿ ಅಂದ್ರೆ ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ ಅಂತ ನಾವು ನೋಡಿದೀವಿ, ಮೊದಲೇ ನೋಡಿದೀವಿ ನಾವು. ಪ್ರತೀತಿ ಅಂದ್ರೆ ಏನು? ಅದು ಭ್ರಮೆಯ ಜ್ಞಾನದಲ್ಲಿ ಹೇಳಲೇ ಇಲ್ಲ ನಾವು. ಭ್ರಮೆಯ ಜ್ಞಾನ ಅದಕ್ಕೆ ಪ್ರಥಮ ಪ್ರತೀತಿ ಅಂತ ಹೇಳೋದು. ಪ್ರಥಮ ಪ್ರತೀತಿ ಯಥಾರ್ಥ ಜ್ಞಾನವನ್ನೇ ಇಟ್ಟುಕೋಬೇಕು. ಅದರಿಂದ ಭ್ರಮಾಜ್ಞಾನಕ್ಕೆ ಅಲ್ಲಿ ಲಕ್ಷಣ ಬಂತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ತಥಾಚ ಸಮಾಧಾನ ಅರ್ಥ ಆಯ್ತಲ್ವಾ? ತಥಾಚ ಪ್ರಥಮ ಪ್ರತೀತೌ ಯಹ ಅಸ್ತೀತಿ ಪ್ರಮಾ ವಿಷಯ ಸಹ ಭಾವ ಇತಿ ಭಾವಲಕ್ಷಣ ಉತ್ತಮ. ಅದರಿಂದ ಪ್ರಥಮ ಪ್ರತೀತಿಯಲ್ಲಿ ಯಾವ ವಸ್ತು ಇದೆ ಅಂತ ನಮಗೆ ಜ್ಞಾನ ಬರುತ್ತದೋ ಅದನ್ನು ನಾವು ಭಾವದ ಲಕ್ಷಣ ಅಂತ ಕರಿತೀವಿ. ಹಾಗೆ ನೋಡಿ, ಒಂದು ಪದಾರ್ಥ ಇದೆ, ಇದು ಭಾವ ಪದಾರ್ಥ ಅಂತ ಹೇಳ್ಬೇಕು ಅಂದ್ರೆ ಎಷ್ಟು ವಿಚಾರ ಮಾಡಿರ್ಬೇಕು ನೋಡಿ, ಎಷ್ಟು ಆಕ್ಷೇಪಗಳನ್ನೆಲ್ಲ ಓಡಿಸ್ಬೇಕು. ಅದರಿಂದ ಅದಕ್ಕೆ ಜಾಸ್ತಿ ಮಾತಾಡಕ್ ಹೋಗಬೇಡಿ ಅಂತ ಹೇಳ್ತಾರೆ. ಮಾತಾಡಿದ್ರೆ ಪ್ರಮಾಣಬದ್ಧವಾಗಿ ಮಾತಾಡಬೇಕು. ಇಲ್ಲದಿದ್ರೆ ನೋಡಿ ಎಷ್ಟು ಅನರ್ಥವಾಗ್ತದೆ. ಹಾಗೆಂತ ಇದೊಂದು ಒಳ್ಳೆ ಉದಾಹರಣೆ. ನಾವು ಸಾಮಾನ್ಯ ಡೆಫಿನೇಷನ್ ಅಂಡ್ ಭಾವ ಅಂದ್ರೆ ಏನ್ ಹೇಳ್ಬಿಡ್ತೀವಿ? ಏನೋ ಇರುವ ಪದಾರ್ಥ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಇರುವ ಪದಾರ್ಥ ಅಂತ ಹೇಳಿದ್ರೆ ಎಷ್ಟು ಆಕ್ಷೇಪ ಬಂತು? ಫಸ್ಟ್ ಭ್ರಮೆಯಲ್ಲೇ ಬಂತು, ಶುಕ್ತಿರಜತದಲ್ಲೇ ಬಂತು. ಅದಕ್ಕೆಲ್ಲ ಏನ್ ಆಕ್ಷೇಪ ಎಂಬುದನ್ನ ಈ ರೀತಿಯಾಗಿ ನಾವು ಮನವರಿಕೆ ಮಾಡಬೇಕು. ಹಾಗೆ ಇನ್ನು ಮುಂದೆ ಅಭಾವವನ್ನು ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.